ನಾನು ಗುರುವಾರ ಮಂತ್ರಾಲಯಕ್ಕೆ ಹೋದೆ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋದೆ, ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ, ನನ್ನ ಕಷ್ಟಗಳ ಪರಿಹಾರನೇ ಆಗಲಿಲ್ಲ. ನಾನು ಗುರುಗಳ ಹತ್ರ ಹೋದೆ, ಆಶೀರ್ವಾದ ತಗೊಂಡೆ, ಗುರುಗಳು ಹೇಳ್ದಂಗೆ ಬದುಕ್ತಿದ್ದೀನಿ, ಆದರೂ ನನ್ನ ಜೀವನದಲ್ಲಿ ಏನೂ ಚೇಂಜಸ್ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂದರೆ, ಹೊರಗಿನ ಒಂದು ಸಂಸ್ಕೃತಿ ನಮ್ಮ ಒಳಗೆ ಇಳಿಬೇಕು ಅಂದರೆ, ಒಂದಷ್ಟು ಒಳ್ಳೆಯ ಗುಣಗಳು ನಮ್ಮ ಒಳಗೆ ಇಳಿಬೇಕು ಅಂದರೆ, ನಮ್ಮ ಒಳಗೆ ಕೊಳೆತು ನಾರ್ತಿರುವಂಥ ಒಂದು ವಿಕೃತಿನ ನಾವು ಹೊರಗೆ ತೆಗಿಬೇಕಾಗುತ್ತೆ. ಎಲ್ಲಿಯವರೆಗೆ ನಮ್ಮೊಳಗಡೆ ಆ ಒಂದು ಕೊಳೆತು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರ ಮೇಲಿರುವಂಥ ಭಕ್ತಿಗಿಂತ ಅಲ್ಲಿ ಏನಾದ್ರು ಕಾಣಿಸ್ಬಿಟ್ರೆ ಅದ್ರ ಮೇಲೆ ನಮ್ಮ ಜ್ಞಾನ ಇರುತ್ತೆ. ನಮ್ಮಲ್ಲಿರುವಂತಹ ಈ ಒಂದು ಕೆಟ್ಟ ಗುಣಗಳನ್ನ ತೆಗಿಬೇಕು ಅನ್ನೋದು ನಿಜವಾದ ಭಾರತೀಯ ಸಂಸ್ಕೃತಿ. ನಾವೆಲ್ಲೇ ಹೋದರೂ ಕೂಡ, ಯಾವ ಸ್ವಾಮೀಜಿಯವ್ರ ಹತ್ರ ಹೋದರೂ ಕೂಡ ನಾವು ಹೇಳೋದು ಕೇಳಿರ್ತೀವಿ, ಒಳ್ಳೆ ರೀತಿಯಲ್ಲಿ ನಡಿಯಪ್ಪ, ಕೆಟ್ಟದ್ದು ಮಾಡಬೇಡ, ಒಳ್ಳೇದು ಮಾಡು. ಇವೆಲ್ಲ ಏನು? ಇವೇ ಒಳ್ಳೆತನಗಳು, ಇವೇ ನಮ್ಮಲ್ಲಿ ಒಳ್ಳೆ ಒಂದು ವಿಚಾರಗಳನ್ನು ಮೂಡಿಸೋದು. ಬಟ್ ನಾವು ಎಲ್ಲವನ್ನೂ ಬಿಟ್ಬಿಡ್ತೀವಿ. ಹೊರಗಡೆ ಕೆಟ್ಟದ್ದು ಮಾಡ್ತೀವಿ, ಇನ್ನೊಬ್ರು ತಲೆ ಹೊಡಿತೀವಿ, ಭ್ರಷ್ಟಾಚಾರ ಮಾಡ್ತೀವಿ, ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತೀವಿ, ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಕೈ ಮುಗಿತೀವಿ, ಮುಂದೆ ಕಾಣಿಕೆ ಹಾಕ್ತೀವಿ, ಗುರುಗಳ ಕಾಲಿಗೆ ಬೀಳ್ತೀವಿ. ಸೊ ಹಾಗಾಗಿ ನಮ್ಮಲ್ಲಿರುವಂಥ ವಿಕೃತಿನ ನಾವು ಹೊರಗಡೆ ತೆಗೆದಾಗ, ಕೊಳತು ನಾಡ್ತಿರುವಂಥ ಕೆಟ್ಟತನಗಳನ್ನ ನಾವು ಆ ಬಾವಿಲಿರುವಂಥ ನಾಯಿ ರೀತಿ ನಾವು ಹೊರಗಡೆ ತೆಗೆದಾಗ ಮಾತ್ರ ಒಳಗಿರುವಂಥ ನೀರು ಶುದ್ಧವಾಗುತ್ತೆ. ಆಗ ಮಾತ್ರ ಹೊರಗಿರುವಂಥ ಒಂದು ಒಳ್ಳೆಯ ಸಂಸ್ಕೃತಿನ ನಮ್ಮಲ್ಲಿ ನಾವು ರೂಢಿಸ್ಕೋಬಹುದು.